ರಾಜ್ಯದಲ್ಲಿ ಬ್ಯಾನ್ ಆಗುತ್ತಾ ಆರ್ಎಸ್ಎಸ್? ಆರ್ಎಸ್ಎಸ್ ಸಂವಿಧಾನ ವಿರೋಧಿ ಅನ್ನೋ ಆರೋಪ ಇದೆ. ಪ್ರಿಯಾಂಕರ್ಗೆ ಕುರ್ಚಿ ಮೇಲೆ ಟವಲ್ ಹಾಕುವ ಕೆಲಸ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಆಗ್ತಾ ಇದೆ. ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕರ್ಗೆ ರಾಜಕೀಯ ನಾಯಕರ ಟಾಕ್ ಫೈಟ್ ಜೋರಾಗ್ತಾ ಇದೆ. ರೆಬೆಲ್ ಟಿವಿಗೆ ಸ್ವಾಗತ. ನಾನು ರೋಶ್ನಿ. ರಾಜ್ಯದಲ್ಲಿ ಬ್ಯಾನ್ ಆಗುತ್ತಾ ಆರ್ಎಸ್ಎಸ್? ಆರ್ಎಸ್ಎಸ್ ಸಂವಿಧಾನ ವಿರೋಧಿ ಅನ್ನೋ ಆರೋಪ ಇದೆ. ಪ್ರಿಯಾಂಕರ್ಗೆ ಕುರ್ಚಿ ಮೇಲೆ ಟವಲ್ ಹಾಕುವ ಕೆಲಸ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಆಗ್ತಾ ಇದೆ. ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕರ್ಗೆ ರಾಜಕೀಯ ನಾಯಕರ ಟಾಕ್ ಫೈಟ್ ಜೋರಾಗ್ತಾ ಇದೆ. ವೀಕ್ಷಕರೇ, ಈ ಒಂದು ಆರ್ಎಸ್ಎಸ್ ವಿಚಾರ ಏನಿದೆ, ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣ ಆಗಿರುವಂತಹ ವಿಚಾರ. ಅದರಲ್ಲೂ ಕೂಡ ಅಂದ್ರೆ ಪ್ರಿಯಾಂಕರ್ಗೆ ಅವರು ಮೊದಲನೇದಾಗಿ ಆರ್ಎಸ್ಎಸ್ ನ ಬ್ಯಾನ್ ಮಾಡಬೇಕು ಅನ್ನುವಂತ ಒಂದು ಪತ್ರವನ್ನ ಬರೀತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ತದನಂತರ ಇಲ್ಲಿ ಯಾವ ಮಟ್ಟಕ್ಕೆ ಈ ಒಂದು ಆರ್ಎಸ್ಎಸ್ ವಿಚಾರ ತಾರಕಕ್ಕೆ ಇರುತ್ತೆ ಅಂತಂದ್ರೆ ಬಿಜೆಪಿ ಅವರು ಒಂದು ಓಪನ್ ಆಗಿ ಒಂದು ಚಾಲೆಂಜ್ ಮಾಡ್ತಾರೆ. ನೋಡಿ, ನಿಮ್ಮ ಕ್ಷೇತ್ರದಲ್ಲೇ ಹೋಗಿ ನಾವು ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮ ಮಾಡ್ತೀವಿ, ನಿಮ್ಮ ಕೈಯಲ್ಲಿ ಏನಾದರೂ ತಡೆಯಕ್ಕೆ ಸಾಧ್ಯ ಆದ್ರೆ, ನಿಮ್ಗೆ ನಿಜವಾಗ್ಲೂ ದಮ್ಮು ತಾಕತ್ ಅನ್ನೋದಿದ್ರೆ ಹೋಗಿ ನೀವೇ ಅದನ್ನ ತಡೀರಿ ಬಂದು ಅಂತ ಹೇಳ್ತಾರೆ. ಹಾಗಾಗಿ ಇಷ್ಟೆಲ್ಲ ಆದ ನಂತರ ಅಂದ್ರೆ ಅದು ಕೂಡ ಪ್ರಿಯಾಂಕರ್ಗೆ ಅವರ ಸ್ವಕ್ಷೇತ್ರದಲ್ಲೇ ಅಂದ್ರೆ ಚಿತ್ತಾಪುರದಲ್ಲೇ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ, ಅದೇನ್ ಮಾಡ್ದಿರೋ ಮಾಡಿ ಅಂತೇಳಿ ಓಪನ್ ಆಗಿ ಬಂದು ಚಾಲೆಂಜ್ ಮಾಡ್ತಾರೆ. ತದನಂತರ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಜಿಲ್ಲಾಡಳಿತದಿಂದ ನೀವು ಮನವಿಯನ್ನ ತಗೊಳ್ಬೇಕು, ಮನವಿ ಮಾಡಬೇಕು, ತದನಂತರ ನೀವು ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ಆದ ನಂತರ ಕಾರಣ ಏನು ಅಂತಂದ್ರೆ ಅದು ಕೂಡ ಸರ್ಕಾರಿ ಜಾಗ ಆಗಿರುತ್ತೆ. ಆ ಒಂದು ಗ್ರೌಂಡ್ ಏನಿದೆ ಸರ್ಕಾರಿ ಜಾಗನೇ ಆಗಿರುತ್ತೆ ಚಿತ್ತಾಪುರದಲ್ಲಿ. ಹಾಗಾಗಿ ಇಲ್ಲಿ ನೀವೇನಾದ್ರೂ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತಂದ್ರೆ ಜಿಲ್ಲಾಡಳಿತದಿಂದ ನೀವು ಪರ್ಮಿಷನ್ ತಗೋಬೇಕು, ಅನುಮತಿಯನ್ನ ಪಡಿಬೇಕಾಗುತ್ತೆ ಅಂತ ಹೇಳಿ ಅವ್ರಿಗೆ ಪೊಲೀಸರು ಹೇಳ್ತಾರೆ. ಅದಾದ ನಂತರ ಇವರು ಒಂದು ಮನವಿಯನ್ನ ಮಾಡ್ತಾರೆ. ಯಾರು? ಆರ್ಎಸ್ಎಸ್ ನವರು ಒಂದು ಮನವಿ ಮಾಡ್ತಾರೆ. ಏನು ಅಂತಂದ್ರೆ ನಾವು ನವೆಂಬರ್ 2ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ, ಯಾವುದೇ ಸಮಸ್ಯೆ ಆಗೋದಿಲ್ಲ, ನಾವು ಮಾಡ್ತೀವಿ ಅಂತ ಹೇಳಿ. ಆದ್ರೂ ಕೂಡ ಇಲ್ಲಿ ಒಂದು ಕಡೆ ಒಂದು ಆರೋಪ ಏನು ಅಂತಂದ್ರೆ ಆರ್ಎಸ್ಎಸ್ ನ ಬ್ಯಾನ್ ಮಾಡಬೇಕು, ಆರ್ಎಸ್ಎಸ್ ನಲ್ಲಿ ಆಗುವಂತಹ ಚಟುವಟಿಕೆಗಳು ಆಕ್ಟಿವಿಟೀಸು ಅಂತಂದ್ರೆ ಓಪನ್ ಗ್ರೌಂಡ್ಸ್ ಅಲ್ಲಿ, ಅದರ ಜೊತೆಗೆ ಸರ್ಕಾರಿ ಜಾಗಗಳಲ್ಲಿ, ಸರ್ಕಾರಿ ಶಾಲಾ ಕಾಲೇಜು ಆವರಣಗಳಲ್ಲಿ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಮಾಡಬಾರ್ದು, ಅಂದ್ರೆ ಪಥಸಂಚಲನ ಕಾರ್ಯಕ್ರಮ ಮಾಡಬಾರ್ದು. ಇದರಲ್ಲಿ ಯುವಕರ ಮನಸ್ಸಲ್ಲಿ ದ್ವೇಷವನ್ನ ಹುಟ್ಟುವಂತ ಕೆಲಸ ಆಗ್ತಾ ಇದೆ. ಆರ್ಎಸ್ಎಸ್ ಅವರು ಯಾವತ್ತಿದ್ರೂ ಸಂವಿಧಾನದ ವಿರೋಧಿ, ಸಂವಿಧಾನನ ಅವರು ನಂಬುತ್ತಾನೆ ಇರಲಿಲ್ಲ, ಸಂವಿಧಾನದಲ್ಲಿ ಇರುವಂತಹ ಒಂದೊಂದು ವಿಚಾರವನ್ನು ಕೂಡ ಅವರು ಪಾಲಿಸೋದಿಲ್ಲ. ಆರ್ಎಸ್ಎಸ್ ನಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ನಮ್ಮ ಭಾರತದ ಧ್ವಜನೇ ಇರೋದಿಲ್ಲ. ಕಾರಣ ಏನು ಅಂತಂದ್ರೆ ಅವ್ರಿಗೆ ಆರ್ಎಸ್ಎಸ್ ಧ್ವಜ ಮಾತ್ರ ಬೇಕಾಗಿರುವಂಥದ್ದು. ಈ ರೀತಿಯಾದಂಥ ಆರೋಪಗಳು ಇಲ್ಲಿಯೇ ಗೊತ್ತಾಗುತ್ತೆ. ಅಂದ್ರೆ ಈ ರೀತಿಯಾದಂಥ ಹೇಳಿಕೆಗಳು ಕಾಂಗ್ರೆಸ್ ನಾಯಕರು ಹೇಳ್ತಾರೆ, ಮತ್ತೊಂದು ಕಡೆ ಬಿಜೆಪಿ ಅವರು ಹೇಳ್ತಾರೆ ನಮ್ಮ ಭಾರತ ಭೂಮಿಯನ್ನ ಅಥವಾ ನಮ್ಮ ಭಾರತ ತಾಯಿಯನ್ನ ಯಾರು ಪ್ರೀತಿ ಮಾಡ್ತಾರೋ ಅವರು ಆರ್ಎಸ್ಎಸ್ ನ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ಟಾಕ್ ಫೈಟ್ ಏನಿದೆ ಇದು ಜೋರಾಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ನಾವು ಹಿರಿಯ ನಾಯಕರು ಅಥವಾ ರಾಜಕಾರಣಿಗಳ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಕಾಂಗ್ರೆಸ್ ನಾಯಕರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ, ಅದಕ್ಕೆ ಕೌಂಟರ್ ಕೊಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಆದ್ರೆ 2013ರಲ್ಲಿ ಇದೇ ರೂಲ್ಸ್ ಬಿಜೆಪಿ ಅವರೇ ತಂದಿರ್ತಾರೆ ಅನ್ನುವಂಥದ್ದು ಒಂದು ಪ್ಲಸ್ ಪಾಯಿಂಟ್ ಇಲ್ಲಿ ಕಾಂಗ್ರೆಸ್ ಅವರಿಗೆ. ಕಾರಣ ಏನು ಅಂತಂದ್ರೆ 2013ರಲ್ಲಿ ಬಿಜೆಪಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಅವರೇ ಒಂದು ರೂಲ್ಸ್ ಅನ್ನ ತಗೊಂಡ್ಬಂದಿರ್ತಾರೆ. ಆದ್ರೆ ಯಾವುದೇ ಒಂದು ಸಂಘಟನೆಗಳು ಇರಲಿ, ಅವರ ಖಾಸಗಿ ಕಾರ್ಯಕ್ರಮ ಅಥವಾ ಸಂಘದ ಕಾರ್ಯಕ್ರಮಗಳನ್ನ ಈ ಒಂದು ಯಾವುದೇ ಒಂದು ಜಾಗಗಳಲ್ಲಿ ಮಾಡಬೇಕು ಅಂತಂದ್ರೆ ಅಲ್ಲಿ ನೀವು ಅನುಮತಿಯನ್ನ ಪಡಿಬೇಕು ಅಥವಾ ಇದನ್ನ ಸಂಪೂರ್ಣವಾಗಿ ನಿಷೇಧ ಹೇರಿ ಅಂತೇಳಿ ಅವರೇ ಒಂದು ರೂಲ್ಸ್ ಅನ್ನ ತಂದಿರ್ತಾರೆ. ಹಾಗಾಗಿ ಒಂದು ಕಡೆ ಕಾಂಗ್ರೆಸ್ ನಾಯಕರು ಇದನ್ನೇ ಹೇಳುತ್ತಿದ್ದಾರೆ. ಮತ್ತೊಂದು ಕಡೆ ಇದೇ ಒಂದು ವಿಚಾರದಲ್ಲಿ ನ್ಯಾಯ ಅಂತಂದ್ರೆ ಎಲ್ಲರಿಗೂ ಒಂದೇ ಆಗಿರ್ಬೇಕು, ಬೇರೆ ಬೇರೆ ಆಗ್ಬಾರ್ದು. ನ್ಯಾಯ ಅಂತಂದ್ರೆ ಒಂದೇ ಆಗಿರ್ಬೇಕು. ಅದು ಯಾವುದೇ ಸಂಘ ಇರಲಿ, ಮುಸ್ಲಿಂ ಸಮುದಾಯದ ಇರಲಿ ಅಥವಾ ಬೇರೆ ಯಾವುದೇ ಸಮುದಾಯ ಇರಲಿ ಅಥವಾ ಆರ್ಎಸ್ಎಸ್ ಇರಲಿ, ಇಲ್ಲಿ ಎಲ್ಲರೂ ಒಂದೇ ಆಗಿರ್ಬೇಕು ಅಂತ ಹೇಳಿ ಪ್ರಿಯಾಂಕರ್ಗೆ ಅವರು ಹೇಳ್ತಾರೆ. ಅದಾದ ನಂತರ ಅಂದ್ರೆ ಅವರು ಹೇಳಕ್ಕೂ ಮುಂಚೆನೆ ಯತ್ನಾಳ್ ಅವರು ಕೂಡ ಒಂದು ಪತ್ರವನ್ನ ಬರೀತಾರೆ. ಕಾರಣ ಏನು ಅಂತಂದ್ರೆ ನಿಮಗೆಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಸರ್ಕಾರಿ ಜಾಗಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಓಪನ್ ಆಗಿ ಆ ಒಂದು ರಸ್ತೆಗಳಲ್ಲಿ ಮುಸ್ಲಿಮರು ನಮಾಜ್ ಮಾಡ್ತಾರೆ ಅಥವಾ ಬೇರೆ ಜಾತಿಯವರು ಬೇರೆ ಏನೋ ಮಾಡ್ತಾರೆ. ಅಂಥವರಿಗೆ ನೀವು ಹೇಗೆ ಪರ್ಮಿಷನ್ ಕೊಡ್ತೀರಿ? ಅದನ್ನು ಕೂಡ ನಿಷೇಧ ಹೇರಿ. ಮತ್ತೆ ನೀವು ಆರ್ಎಸ್ಎಸ್ ನ ಬ್ಯಾನ್ ಮಾಡ್ತಾ ಇದ್ದೀರಾ, ಆರ್ಎಸ್ಎಸ್ ನ ಬ್ಯಾನ್ ಮಾಡಬೇಕು ಅಥವಾ ಅವರ ಒಂದು ಆಕ್ಟಿವಿಟೀಸ್ ನ ನೀವು ನಿಲ್ಲಿಸಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಮಾಜ್ ಮಾಡಲು ನೀವು ಕಡಿವಾಣ ಹಾಕಬೇಕು. ಯಾಕೆ ಹಾಕೋದಿಲ್ಲ? ಅದಕ್ಕೂ ಕೂಡ ಅನುಮತಿಯನ್ನ ಕಡ್ಡಾಯ ಆಗಬೇಕು ಅಂತ ಹೇಳಿ ನೀವು ಅದಕ್ಕೂ ಕೂಡ ಆದೇಶ ಕೊಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೀತಾರೆ. ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ,
ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಅಲ್ಲಿ ಏನೇ ಅವಶ್ಯಕತೆ ಇದ್ರೂ ನಾವು ಕ್ರಮ ತೆಗೆದುಕೊಳ್ತೀವಿ ಇಷ್ಟೇ ಹೇಳಿರೋದು. ಆದ್ರೆ ಇಲ್ಲಿ ಒಂದು ಕಡೆ ಭೀಮ್ ಆರ್ಮಿ ಕೂಡ ರೆಡಿ ಆಗಿದೆ ಈಗ. ಅಂದ್ರೆ ನವೆಂಬರ್ 2ನೇ ತಾರೀಕು ಏನು ಈ ಒಂದು ಪಥಸಂಚಲನ ಕಾರ್ಯಕ್ರಮವನ್ನ ಇಟ್ಕೊಳ್ತೀವಿ, ನಾವು ಮಾಡ್ತೀವಿ ಅಂತೇಳಿ ಇದೀಗ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲರ ಚಿತ್ತ ಈಗ ಸದ್ಯಕ್ಕೆ ಚಿತ್ತಾಪುರದತ್ತ ಇರುವಂತದ್ದು. ಕಾರಣ ಏನು ಅಂತಂದ್ರೆ ಲಕ್ಷ ಜನ ಬಂದು ಸೇರಬಹುದು, ಅತಿ ಹೆಚ್ಚಾಗಿ ನಾವು ಜನ ಸೇರಿಸಿ ಆ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ RSS ಅವರು ಚಾಲೆಂಜ್ ಮಾಡಿದ್ದಾರೆ. ಆದ್ರೆ ಆ ದಿನ ಏನಾಗಬಹುದು, ಅದೇ ದಿನ ನಾವು ಭೀಮ್ ಆರ್ಮಿ ಅನ್ನುವಂಥದ್ದು, ಭೀಮ್ ಆರ್ಮಿ ಕೂಡ ನಾವು ಇದೇ ದಿನ ಒಂದು ಕಾರ್ಯಕ್ರಮವನ್ನ ಮಾಡ್ತೀವಿ, ಅದೇನ್ ಮಾಡ್ತಿರೋ ಮಾಡಿ ಅಂತೇಳಿ ಆ ಒಂದು ಆರ್ಮಿ ಕೂಡ ಇಲ್ಲಿ ಜಿಲ್ಲಾಡಳಿತಕ್ಕೆ ಒಂದು ಮನವಿ ಪತ್ರವನ್ನ ಸಲ್ಲಿಸಿದೆ. ಹಾಗಾಗಿ ಆ ದಿನ ಏನಾಗಬಹುದು, ಆ ಒಂದು ಭಾಗಗಳಲ್ಲಿ ಏನಾದ್ರೂ ಜಗಳನೋ ಅಥವಾ ಮತ್ತೊಂದು ಒಡೆದಾಟನೋ ಅದೇನೇನಾಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಜಿಲ್ಲಾಡಳಿತದಿಂದ ಒಂದು ಸೂಚನೆ ಕೊಟ್ಟಿರುವಂಥದ್ದು ಏನು ಅಂತಂದ್ರೆ, ನೋಡಿ ಬೇರೆ ಟೈಮಿಗೆ ಕೊಡಿ ಅಥವಾ ಒಂದೇ ದಿನ ಕೊಡಬೇಡಿ ಅಂತ ಈಗಾಗಲೇ ಹೇಳಿದ್ದಾರೆ. ಒಂದೇ ದಿನ ಪರ್ಮಿಷನ್ ಅನುಮತಿ ಕೊಡೋದು ಬೇಡ ಅಂತ. ಹಾಗಾಗಿ ಬೇರೆ ದಿನ ಕೊಡಿ ಅಂತ ಹೇಳಿ ಒಂದು ಕಡೆ ಹೇಳಿದ್ದಾರೆ. ಆದ್ರೆ ಇಬ್ರು ಕೂಡ ಹಠ ಹಿಡಿದಿದ್ದಾರೆ, ಎರಡೂ ಪಕ್ಷದವರು, ಎರಡೂ ಸಂಘಟನೆಯವರು ಕೂಡ ಒಂದು ಹಠ ಹಿಡಿದಿರೋದು ಏನು ಅಂತಂದ್ರೆ, ನಾವು ನವೆಂಬರ್ 2ನೇ ತಾರೀಕಿಗೆ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತೀವಿ, ಯಾರು ನಮ್ಮನ್ನ ತಡೆಯಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಸೊ ಫೈನಲಿ ಈಗ ಚಿತ್ತಾಪುರ ಜಿಲ್ಲೆ ಅಂತ ಎಲ್ಲರ ಚಿತ್ತ ಇದೆ. ಕಾರಣ ಏನು ಅಂತಂದ್ರೆ, ನವೆಂಬರ್ 2ನೇ ತಾರೀಕು ಏನಾಗಬಹುದು, ವಾಟ್ ನೆಕ್ಸ್ಟ್, ಏನಾಗುತ್ತೆ ಅಂತೇಳಿ ಒಂದು ಪ್ರಶ್ನೆ ಇರುವಂಥದ್ದು. ಕಾರಣ ಏನು ಅಂತಂದ್ರೆ, ಜಿಲ್ಲೆಯ ಚಿತ್ತಾಪುರ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ. ಅದು RSSಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲೇ ರಾಜ್ಯ ಸರ್ಕಾರ ಹೆಣದ ಬಲೆ ಇದೇ ಚಿತ್ತಾಪುರದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಅದೆಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅಂತಂದ್ರೆ, ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಬೇಕಾ ಬೇಡವಾ ಎನ್ನುವ ನಿರ್ಧಾರ ಹೈಕೋರ್ಟ್ ಅಂಗಳದಲ್ಲಿ ಇನ್ನೂ ಬಾಕಿ ಉಳಿದಿದೆ. ಈ ಮಧ್ಯೆ ಕೋರ್ಟ್ ಸೂಚನೆಯಂತೆ RSS ಅನುಮತಿಗಾಗಿ ಅರ್ಜಿ ಕೂಡ ಸಲ್ಲಿಸಿರುವಂತದ್ದು. ಮತ್ತೊಂದು ಕಡೆ ದಲಿತ ಪರ ಸಂಘಟನೆಗಳು ಸಹ ಅಂದ್ರೆ ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲೇ ಪಥಸಂಚಲನವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಅನುಮತಿಯನ್ನ ಕೋರಿದೆ. ಹೀಗಾಗಿ ಚಿತ್ತಾಪುರದಲ್ಲಿ ಪಥಸಂಚಲನ ಸಂಘರ್ಷ ಈಗಾಗಲೇ ಶುರುವಾಗಿರುವಂತದ್ದು. ಕಲಬುರಗಿ ಹೈಕೋರ್ಟ್ ಪೀಠದ ಸೂಚನೆ ಮೇರೆಗೆ ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅನುಮತಿ ಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮೊನ್ನೆ ಡಿಸಿ ಸಿಗದ ಕಾರಣಕ್ಕೆ ಇಮೇಲ್ ಹಾಗೂ ವಾಟ್ಸ್ಆಪ್ ಮೂಲಕ ಅರ್ಜಿ ಕೂಡ ಸಲ್ಲಿಕೆ ಮಾಡಿದ್ರು. ನಿನ್ನೆ ಖುದ್ದು ಡಿಸಿ ಕಚೇರಿಗೆ ಹೋಗಿ ನವೆಂಬರ್ 2ನೇ ತಾರೀಕು ಅನುಮತಿ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಸದ್ಯ ಜಿಲ್ಲಾಡಳಿತದ ಮುಂದಿನ ಆದೇಶಕ್ಕಾಗಿ RSS ಅವರು ಕಾದು ಕೂತಿದ್ದಾರೆ. ಇನ್ನೊಂದು ಕಡೆ ಅಂದ್ರೆ ದಲಿತ ಸಂಘಟನೆಗಳು ಪಥಸಂಚಲನಕ್ಕೆ ಮನವಿ ಪತ್ರ ಕೂಡ ನೀಡಿದ್ದಾರೆ. ತಮಗೆ ಅವಕಾಶ ಸಿಗುತ್ತೋ ಇಲ್ವೋ ಅನ್ನುವಂತಹ ಆತಂಕದಲ್ಲೇ ಇದ್ದಾರೆ. ಇಲ್ಲಿ RSS ಅವ್ರಿಗೆ ಆತಂಕ ಇದೆ, ಒಂದು ಕಡೆ RSS ಅವ್ರಿಗೆ ಕನಿಷ್ಠ ಇಲ್ಲಿ ಪರ್ಮಿಷನ್ ಸಿಗುತ್ತೋ ಇಲ್ವೋ ಅನ್ನೋದು ಒಂದು ಕಡೆ ಗೊಂದಲ. ಅಕಸ್ಮಾತ್ ಅವ್ರಿಗೆ ಏನಾದ್ರು ಕೊಟ್ರೆ ಭೀಮ್ ಆರ್ಮಿ ಅವರಿಗೆ ಅಂದ್ರೆ ದಲಿತ ಸಂಘಟನೆಗರಿಗೆ ಏನಾದ್ರು ಈ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೋ ಅಥವಾ ಅನುಮತಿ ಕೊಡ್ತಾರೋ ಇಲ್ವೋ ಅನ್ನೋದು ಒಂದು ಕಡೆ ಗೊಂದಲ ಶುರುವಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ RSS ಭಾನುವಾರ ಬೃಹತ್ ಪಥಸಂಚಲನ ಕಾರ್ಯಕ್ರಮದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿತ್ತು. ಆದರೆ ಅದು ಕಾರ್ಯಕ್ರಮವೇ ನಡೆದಿಲ್ಲ. ಅದೇ ಸಂದರ್ಭದಲ್ಲಿ ತಹಸೀಲ್ದಾರ್ RSS ಪಥಸಂಚಲನಕ್ಕೆ ಬ್ರೇಕ್ ಹಾಕಿದ್ರು. ರಾತ್ರೋರಾತ್ರಿ ನಗರದಲ್ಲಿ ಹಾಕಿದಂತಹ ಕೇಸರಿ ಧ್ವಜ, ಭಗವತ್ ಧ್ವಜ, ಬ್ಯಾನರ್, ಬಟ್ಟಿಂಗ್ಸ್ ಗಳನ್ನ ಪುರಸಭೆಯ ಸಿಬ್ಬಂದಿ ತೆರವು ಮಾಡಿದ್ರು. ಆ ಬಳಿಕ RSS ಹೈಕೋರ್ಟ್ ಮೆಟ್ಟಲೇರಿತ್ತು. ಮತ್ತೊಮ್ಮೆ ಪಥಸಂಚಲನಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸುವಂತೆ ಕೋರ್ಟ್ ಸೂಚನೆ ಕೂಡ ಕೊಟ್ಟಿರುವಂತದ್ದು. ಇದೀಗ ಕೋರ್ಟ್ ಸೂಚನೆಯಂತೆ RSS 2ನೇ ಬಾರಿ ಮನವಿ ಪತ್ರ ನೀಡಿದೆ. ಆದ್ರೆ 2ನೇ ಬಾರಿ ಏನಾಗುತ್ತೆ ಅನ್ನುವಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ. ಇನ್ನು RSS ಪಥಸಂಚಲನಕ್ಕೆ ಭೀಮ್ ಆರ್ಮಿ ಕೂಡ ಕೌಂಟರ್ ಕೊಡ್ತಾ ಇದೆ. ಕಾರಣ ಏನು ಅಂತಂದ್ರೆ, ಇದಕ್ಕೆ ಕೌಂಟರ್ ಆಗಿ ಪಥಸಂಚಲನ ನಾವು ಮಾಡ್ತೀವಿ ಅಂತೇಳಿ ಭೀಮ್ ಆರ್ಮಿ ಸಂಘಟನೆ ಸಜ್ಜಾಗಿದೆ, ರೆಡಿಯಾಗಿ ನಿಂತಿದ್ದಾರೆ. ನವೆಂಬರ್ 2ರಂದೇ ನಾವು ಚಿತ್ತಾಪುರ ನಗರದ ಪ್ರಮುಖ ರಸ್ತೆಗಳಲ್ಲಿ ಭೀಮ ಪಥಸಂಚಲನಕ್ಕೆ ಅನುಮತಿಯನ್ನ ನೀಡುವಂತೆ ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ನಾವು ಲಾಠಿ ಹಿಡಿದು ಜಾಥಾ ಮಾಡ್ತೀವಿ, ನಮಗೂ ಅವಕಾಶ ಕೊಡಿ ನೋಡೋಣ ಅಂತ ಹೇಳಿ ಭೀಮ್ ಆರ್ಮಿ ಅವರು ಭಾರತ ಏಕ್ತಾ ಮಿಷನ್ ಜಿಲ್ಲಾಡಳಿತಕ್ಕೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ನೋಡಿ, ಇಷ್ಟೆಲ್ಲ ಒಂದು ಕಡೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಒಂದು ಟಾಕ್ ಫೈಟ್ ನಡೀತಾ ಇದೆ. RSS ವಿಚಾರಕ್ಕೆ ಸಂಬಂಧಪಟ್ಟಂತೆ RSS ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ತಾ ಇರುವಂತಹ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ನಿಗಿ ಅಂತಿದ್ದಾರೆ. RSSಗೆ ಇಂತಹ ನೂರಾರು ಖರ್ಗೆಗಳನ್ನ ನಾವು ಎದುರಿಸುವಂತಹ ಶಕ್ತಿ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಒಂದು ಕಡೆ ಹೇಳ್ತಾರೆ. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕುವಂತ ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ಟ್ರೈ ಮಾಡ್ತಿದ್ದಾರೆ, ಅದಕ್ಕೆ ಇಷ್ಟೆಲ್ಲ ಡ್ರಾಮಾಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಸಿಎಂ DCM ಹಗಲಲ್ಲೇ ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿ ಸಚಿವ ವಿ ಸೋಮಣ್ಣ ವ್ಯಂಗ್ಯ ಮಾಡಿದ್ದಾರೆ.
ಒಂದು ಕಡೆ RSS ವಿಚಾರ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ಕುರ್ಚಿಗೋಸ್ಕರ ಅಂದ್ರೆ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಎಲೆಕ್ಷನ್ ಸಂದರ್ಭದಲ್ಲಿ ತಾನೂ ಕೂಡ ಆ ಒಂದು ರೇಸಲ್ಲಿ ಇರಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದಾರೆ. ಅಥವಾ ಬೇರೆ ಒಂದು ಸಮುದಾಯಕ್ಕೆ ಇಂಪ್ರೆಸ್ ಮಾಡ್ಲಿಕ್ಕೆ, ಅಥವಾ ಬೇರೆ ಒಂದು ಸಮುದಾಯದ ಮತಗಳನ್ನ ನಮಗ್ ಬರಬೇಕು, ನಾನು ಕೂಡ ಇದ್ರ ಆಕಾಂಕ್ಷಿ, ನಾನು ಕೂಡ ನಿಲ್ತೀನಿ ಅಂತ ಹೇಳಿ ಆ ಒಂದು ಕುರ್ಚಿ ಮೇಲೆ ಏನಾದ್ರು ಕಣ್ಣು ಹಾಕಿದ್ದಾರೆ ಅಂತ ಹೇಳಿ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಾ ಇರುವಂತದ್ದು. ನೋಡಿ, ಒಟ್ಟಿನಲ್ಲಿ ರಾಜಕೀಯ ಜಟಾಪಟಿಯ ನಡುವೆ ಎಲ್ಲರ ಕಣ್ಣು ಚಿತ್ತಾಪುರದತ್ತ ಈಗ ಇದೆ. ಸೆಪ್ಟೆಂಬರ್ 24ರಂದು ಹೈಕೋರ್ಟ್ನಲ್ಲಿ ಈ ಬಗ್ಗೆ ವಿಚಾರಣೆ ಕೂಡ ನಡೆಯುತ್ತೆ. ಅಂತಿಮವಾಗಿ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದೇ ಕಾದ್ ನೋಡ್ಬೇಕಾಗತ್ತೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ಕೋರ್ಟ್ ಏನ್ ಹೇಳುತ್ತೋ, RSS ಇರಲಿ, ಭೀಮ್ ಆರ್ಮಿ ಇರಲಿ, ಅಥವಾ ಯಾವುದೇ ದಲಿತ ಪರ ಸಂಘಟನೆ ಇರಲಿ, ಫೈನಲಿ ಕೋರ್ಟ್ ಏನ್ ಹೇಳುತ್ತೋ ಅದೇ ಫೈನಲ್ ಆಗೋದು. ಇಷ್ಟೆಲ್ಲ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಜನರು ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಅನುಮತಿ ನೀಡಬಾರದು, ಅನುಮತಿ ನೀಡಿದ್ರೆ ಕಾನೂನು ಸುವ್ಯವಸ್ಥೆ ಹದಗೆಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಸೌಹಾರ್ದ ಕರ್ನಾಟಕ ಸಂಘಟನೆ ಒತ್ತಾಯ ಮಾಡ್ತಾ ಇದೆ. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಸಲ್ಲಿಸಿರುವಂತಹ ಸಂಘಟನೆಯ ಕಾರ್ಯಕರ್ತರು ಕರ್ನಾಟಕದಲ್ಲಿ ಜನರು ಚಿತ್ತಾಪುರದಲ್ಲಿ ಸೇರುವಂತಹ ಒತ್ತಾಯಿಸುವ ಕರೆಗಳು ಆನ್ಲೈನ್ ನಲ್ಲಿ ಹರಿದಾಡ್ತಾ ಇದೆ. 1 ಲಕ್ಷ ಜನ ಸೇರಬಹುದು ಅಂತ ಹೇಳಿಕೆಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದೆ. ಹಿಂದೂಗಳ ಈ ಮೌನ ಏನಕ್ಕಾಗಿ? ಎಂತಹ ಪ್ರಚೋದನಕಾರಿ ಸಾಲುಗಳು ಸೇರಿದೆ ಇದರಲ್ಲಿ. ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಏನಾದ್ರೂ ಆಗಬಹುದಾ ಅನ್ನುವಂತಹ, ಅಂದ್ರೆ ಏನಾದ್ರೂ ಒಂದು ಅಪಾಯ ಆಗಬಹುದಾ ಅನ್ನುವಂಥ ಸೂಚನೆ ಸಿಗ್ತಾ ಇದೆ. ಹಾಗಾಗಿ ನಾವು ಕಳವಳನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಹೇಳಿ ಅವರು ಕೂಡ ಒಂದು ಕಡೆ ಮನವಿಯನ್ನ ಮಾಡಿರುವಂತದ್ದು. RSS ಇತ್ತೀಚೆಗೆ ಕರ್ನಾಟಕ ಕೆಲವು ಭಾಗಗಳಲ್ಲಿ ಲಾಠಿಗಳ ಜೊತೆ ಮೆರವಣಿಗೆಗಳನ್ನ ಮಾಡ್ತಾ ಇದೆ. ಚಿತ್ತಾಪುರದಂತಹ ಸಣ್ಣ ಪಟ್ಟಣದಲ್ಲಿ ದೊಡ್ಡ ಸಂಖ್ಯೆಯ ಜನರು ಬಂದು ಲಾಠಿಗಳ ಜೊತೆ ಅಥವಾ ಇತರೆ ಆಯುಧಗಳ ಜೊತೆ ಬಂದ್ರೆ ಅದು ನಾಗರಿಕರಲ್ಲಿ ಭಯ ಉಂಟು ಮಾಡಬಹುದು ಅಥವಾ ಬೇರೆಯೇ ಆಗಬಹುದು. ಅನಗತ್ಯ ಸಾಮಾಜಿಕ ಉದ್ವಿಗ್ನತೆ ಕೂಡ ಇಲ್ಲಿ ಸೃಷ್ಟಿ ಆಗಬಹುದು. ಹಾಗಾಗಿ ನಿಜವಾಗ್ಲೂ ಇದು ಮಾಡೋದು ಸರಿಯಲ್ಲ ಅಂತ ಹೇಳಿ ಮನವಿ ಮಾಡಿಕೊಂಡಿರುವಂತದ್ದು. ಅದರ ಜೊತೆಗೆ ಇದೀಗ 2013ರ ಬಿಜೆಪಿ ಸರ್ಕಾರದ ಆದೇಶವನ್ನ ಬಳಸ್ಕೊಂಡು ಇದೀಗ ಕಾಂಗ್ರೆಸ್ ಇಷ್ಟೆಲ್ಲ ಮಾಡ್ತಾ ಇದೆಯಾ ಅನ್ನುವಂತ ಯಕ್ಷ ಪ್ರಶ್ನೆ ಬರ್ತಾ ಇದೆ. ಕಾರಣ ಏನು ಅಂತಂದ್ರೆ, ಮಾತಿತ್ತಿದ್ರೆ ಕಾಂಗ್ರೆಸ್ ನಾಯಕರು ಇದನ್ನೇ ಹೇಳ್ತಾ ಇರೋದು. ನೋಡಿ, ಬಿಜೆಪಿ ಸರ್ಕಾರ ಇರೋ ಟೈಮಲ್ಲೇ ರೂಲ್ಸ್ ಮಾಡಿದ್ದೀವಿ, ನಾವೇನು ಹೊಸದಾಗೇನು ರೂಲ್ಸ್ ಮಾಡ್ತಾ ಇಲ್ಲ ಬಿಡಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದೀಗ ಇದೇ ಒಂದು ದೊಡ್ಡ ಅಸ್ತ್ರವನ್ನಾಗಿಸಿ ಇಟ್ಕೊಂಡಿದ್ದಾರೆ. ಈ ನಿರ್ಧಾರದ ಜೊತೆಗೆ 2013ರಲ್ಲಿ ಬಿಜೆಪಿ ಸರ್ಕಾರದ ಆದೇಶವನ್ನ ಸರ್ಕಾರ ಈಗ ಬ್ರಹ್ಮಾಸ್ತ್ರವಾಗಿ ಬಳಸ್ಕೊಳ್ತಾ ಇದೆ. ಆಗಿನ ಬಿಜೆಪಿ ಸರ್ಕಾರ ಸರ್ಕಾರಿ ಆಸ್ತಿಗಳ ಬಳಕೆಗೆ ಕೆಲವು ಮಾರ್ಗಸೂಚಿಗಳನ್ನ ರೂಪಿಸಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಅದೇ ಆದೇಶವನ್ನು ಆಧರಿಸಿ ಹೊಸ ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿ ಮಾಡ್ತಾ ಇದೆ ಅಷ್ಟೇ. ಈ ಕ್ರಮ ಸರ್ಕಾರಿ ಆವರಣದಲ್ಲಿ ರಾಜಕೀಯ ಅಥವಾ ಸಂಘಟನೆಯ ಚಟುವಟಿಕೆಗಳನ್ನ ನಿಯಂತ್ರಿಸುವ ಗುರಿಯನ್ನ ಹೊಂದಿದೆ ಅಷ್ಟೇ. RSSನ ಕೆಲ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗ್ತಾ ಇರೋದು ಕಂಡು ಬಂದಿದೆ. ಹಾಗಾಗಿ ಈ ವಿಷಯ ಸಂಪುಟದಲ್ಲಿ ತೀವ್ರ ಚರ್ಚೆ ಆಗಿತ್ತು, ತೀವ್ರ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಎಲ್ಲಾ ಸಚಿವರು ಈ ಕುರಿತು ಸುದೀರ್ಘವಾಗಿ ಒಂದು ಚರ್ಚೆ ಕೂಡ ಮಾಡಿದ್ದಾರೆ. ಭಾಗಿಯಾದವರ ಮೇಲೆ ಕ್ರಮವನ್ನ ಕೈಗೊಳ್ಳುವ ಬಗ್ಗೆಯೂ ಕೂಡ ಯೋಚನೆ ಮಾಡಿದ್ದಾರಂತೆ. ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಂತಹವರ ವಿರುದ್ಧ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ. ಕಾರಣ ಏನು ಅಂತಂದ್ರೆ, ಇದು ಒಂದು ರೀತಿಯಾಗಿ ಪ್ರಚೋದನೆ ಕೊಡುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳಿ. ಫೈನಲಿ ಏನು ಅಂತಂದ್ರೆ, ಈಗ ನವೆಂಬರ್ 2ನೇ ತಾರೀಕು ಏನಾಗುತ್ತೆ, ಚಿತ್ತಾಪುರದತ್ತ ಎಲ್ಲರ ಚಿತ್ತ ಏನೋ ಇದೆ. ಆದ್ರೆ ಇದರಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅನ್ನೋಂಥದ್ದು ಗೊತ್ತಿಲ್ಲ. ಸದ್ಯ ಇಲ್ಲಿ ಲಕ್ಷ ಜನ ಬಂದು ಸೇರ್ತಾರೆ, ಹೌದು. ಆದರೆ ಆ ಸಂದರ್ಭದಲ್ಲಿ ಯಾವುದೇ ಅವಘಡ ಸಂಭವಿಸಬಾರ್ದು, ಯಾವುದೇ ದುರ್ಘಟನೆ ಆಗಬಾರ್ದು, ಎಲ್ಲವೂ ಕೂಡ ಶಾಂತಿಯುತವಾಗಿ ನಡಿಬೇಕು ಅನ್ನೋಂಥದ್ದೇ ಎಲ್ಲರ ಆಶಯ.